ಸರ್ ಇದೇ ಡಾಂಬರ್ ರೋಡು, ಊರಿಂದ ಅರ್ಧ ಕಿಲೋಮೀಟ್ರು, ಹೈವೇಯಿಂದ 1 ಕಿಲೋಮೀಟ್ರು, ಹೈವೇಯಿಂದ ಇದೇ ರೋಡು, ಡಾಂಬರ್ ರೋಡು. ಈಗ ನಾವು ಒಳಕ್ಕೆ ಹೋಗ್ತಿದ್ದೀವಿ. ಇದೇ ಗೇಟು ಇದೆ, ಒಳಕ್ಕೆ ಹೋಗ್ತಿದ್ದೀವಿ. ಡಾಂಬರ್ ರೋಡಿಂದ ಹೋದೆ. ನೋಡಿ ಈಗ ರೋಡು, ಡಾಂಬರ್ ರೋಡಿಂದು ಜಾಗ ನೋಡಿ ಸರ್. ಇದೇ ಜಮೀನು ನೋಡಿ, ಅಡಿಕೆ, ತೆಂಗು ನೋಡಿ, ಸೋಲಾರ್ ಲೈಟ್ಗಳು ಎಲ್ಲನೂ ಹಾಕಿದ್ದಾರೆ. ಇದು 2 RTC ಬರ್ತದೆ. ಒಂದು 3 ಎಕರೆ 28 ಕುಂಟೆ ಒಂದು ಬರ್ತದೆ, ಒಂದು 2 ಕುಂಟೆ ಬರ್ತದೆ ಅಡಿಕೆ. ಆಮೇಲೆ ಸುತ್ತ ಮಾಗನಿ, ಈ ಬೆಂಗಳೂರಿನವ್ರದ್ದು ಈ ಜಮೀನು ಪಕ್ಕದ್ದು. ಇದು ರಾಮನಗರದವರು ನೋಡಿ. ಅಡಿಕೆ, ತೆಂಗು ಎಲ್ಲ ಹಾಕಿದ್ದಾರೆ, ಸೋಲಾರ್ ಲೈಟ್ಗಳು ಎಲ್ಲ ಇದೆ. ಜಾಗ ಚೆನ್ನಾಗಿದೆ. ಇದಕ್ಕೂ 1 TC ಇದೆ. ಈ ಜಮೀನಿಗೆ ಮನೆ ಇದೆ, ಒಂದು ಸ್ವಿಮ್ಮಿಂಗ್ ಪೂಲ್ ಇದೆ, ಆಮೇಲೆ ಬೋರ್ವೆಲ್ ಇದೆ, ಎಲ್ಲ ಲೈನ್ ಸೋಲಾರ್ ಲೈಟ್ಗಳು ಹಾಕಿದ್ದಾರೆ. ಬೆಂಗಳೂರಿಂದ ಇಲ್ಲಿಗೆ 115 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿ ಕಾಣ್ತಿದ್ದೆಲ್ಲ ಬೋರು, ನೋಡೋದೇ ಬೋರು. ಇಲ್ಲಿ ಹಣ್ಣಿನ ಗಿಡಗಳು, ಮಾವು, ತೆಂಗು, ಹಣ್ಣಿನ ಗಿಡಗಳು ಹಾಕಿದ್ದಾರೆ. CC ಕ್ಯಾಮ್ರಾನು ಹಾಕ್ಸಿದ್ದಾರೆ. ನೋಡಿ ಇದು ಮನೆ. ಇದು ಬೆಂಗಳೂರಿನವ್ರು. ಇದು ನಾನೇ ತಗೊಟ್ಟಿರೋದು ಸರ್. ಇದು 3 ಎಕರೆ ಚಿಲ್ಲರೆ ನಾನೇ ತಗೊಟ್ಟಿದ್ದೀನಿ. ನಾನೇ ಎಲ್ಲ ರೆಡಿ ಮಾಡಿಸ್ತಿರೋದು ನಿಂತ್ಕೊಂಡು. ಇದು ಬೆಂಗಳೂರವ್ರದ್ದು, ರೆಡ್ಡಿಯವ್ರದ್ದು, ನಮ್ಮ ರೆಡ್ಡಿ ಸಾಹೇಬ್ರದ್ದು. ಇದು ರಾಮನಗರದವ್ರು ಓನರು. 3 ಎಕರೆ 30 ಕುಂಟೆ ಇದೆ. ಇವರು 60 ಲಕ್ಷ ಹೇಳ್ತಾರೆ. ಏನು ಆಜುಬಾಜು ಹೆಚ್ಚು ಕಮ್ಮಿ ಆಗುತ್ತೆ ಒಂದು ಸ್ವಲ್ಪ. ಜಾಗ ಚೆನ್ನಾಗಿದೆ ನೋಡಿ. ಸ್ವಿಮ್ಮಿಂಗ್ ಪೂಲ್ ಎಲ್ಲರೂ ಮಾಡಿದ್ದಾರೆ. ಇಲ್ಲಿ ಗಲೀಜಾದ ನೀರು ಗಿಡಗಳಿಗೆ ಬಿಡುವಂಗೆ ನೋಡಿ, ಚೆನ್ನಾಗಿದೆ. ಸ್ವಿಮ್ಮಿಂಗ್ ಪೂಲ್ ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಸ್ಕೋಬೇಕು ಅಷ್ಟೇ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಒಳ್ಳೆ ಬೋರ್ವೆಲಲ್ಲಿ ಒಳ್ಳೆ ನೀರಿದೆ, ಮನೆಗಳೆಲ್ಲ ಇದೆ ನೋಡಿ. CC ಕ್ಯಾಮ್ರಾನ ಫಿಟ್ ಮಾಡಿದ್ದಾರೆ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. 60 ಲಕ್ಷ ಹೇಳ್ತಾರೆ. ಸ್ಟ್ರೈಟ್ಲಿ ನೆಗಿಸಿಬಲ್ ಆಗುತ್ತೆ. ಡೈರೆಕ್ಟ್ ಓನರು, ಜನರಲ್ ಪ್ರಾಪರ್ಟಿ, ಬಸ್ತಾಗೆಲ್ಲ ಪೋಡಿ ಗಿಡಿ ಎಲ್ಲ ಆಗಿದೆ. ಜಾಗ ಚೆನ್ನಾಗಿದೆ. ಎಲ್ಲ ಡ್ರಿಪ್ ಮಾಡಿದ್ದಾರೆ, ಗಿಡಕ್ಕೆಲ್ಲ ಡ್ರಿಪ್ ಮಾಡಿದ್ದಾರೆ. ಜಾಗ ಚೆನ್ನಾಗಿದೆ ನೋಡಿ. ಕಡಿಮೆ ಬಡ್ಜೆಟ್ಟು ಜಾಗ. ಯಾರು ತಗೊಂಡು ಫಾರ್ಮ್ ಹೌಸ್ ಮಾಡ್ಕೋರ್ಗೆ ಒಳ್ಳೆಯ ಜಾಗ, ಚೆನ್ನಾಗಿದೆ. 1 TC ಬೋರು ಎಲ್ಲ ಇದೆ. ಇಲ್ಲಿ ಬಟರ್ ಫ್ರೂಟ್ ಗಿಡ ಇವು ಎಲ್ಲ ಹಾಕೊಂಡಿದ್ದಾರೆ. ಸ್ವಲ್ಪ ಕೆಲವೊಂದು ಮಾವಿನ ಗಿಡ ಎಲ್ಲ ಥರದ್ದು.